ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದದರಿಂದ ಭೂಮಿಯು ಮಾರ್ಪಟ್ಟರೂ, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು? ಒಂದು ನದಿಯದೆ ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತವೆ. ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಜನಾಂಗಗಳು ಕಳವಳಗೊಂಡವು, ರಾಜ್ಯಗಳು ತತ್ತರಿಸಿದವು. ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಬನ್ನಿರಿ, ಯೆಹೋವನ ಕಾರ್ಯವನ್ನು ನೋಡಿರಿ. ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ. ಲೋಕದ ಎಲ್ಲ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಬಿಲ್ಲುಗಳನ್ನು ಬಲ್ಲೆಯಗಳನ್ನು ಮುರಿದು ಹಾಕಿದ್ದಾನೆ. ರಥಗಳನ್ನು ದಹಿಸಿಬಿಟ್ಟಿದ್ದಾನೆ. ಬಿಡಿರಿ, ನಾನೇ ದೇವರು. ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆಮೇನ್. ಥ್ಯಾಂಕ್ ಯು. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕರ್ತನ ಭಕ್ತನು ಹೀಗೆ ಹೇಳ್ತಾನೆ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಅಲ್ಲಿ ಹೇಳ್ತಾನೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆಮೇನ್. అమ్మ తెలుగులో ఏముంటలే, దేవుడు మనకు ಆಶ್ರಯము ದುರ್ಗಮೈ ఉన్నాడు. ಆಶ್ರಯ ದುರ್ಗವಾಗಿದ್ದಾನೆ. ಇವತ್ತು ನನ್ನ ಪ್ರಿಯ ದೇವ ಜನರೇ, ನಿಮ್ಮ ದೇವರು ಎಂಥವನು, ನಿಮ್ಮ ದೇವರು ಏನಾಗಿದ್ದಾನೆ ಅದು ನೆನಪಿಟ್ಟುಕೋ. ಅದರ ಬಗ್ಗೆ ನೀನೊಂದ್ಸಲ ಆಲೋಚನೆ ಮಾಡು. ಕರ್ತನ ವಾಕ್ಯ ಹೇಳ್ತದೆ, ಅಲ್ಲಿ ಕೆಳಗೆ ಹೇಳ್ತಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯ. ಭೂಮಿಯೇ ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ. ಕಾರಿದರೇನೋ, ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನೋ. ಒಂದು ನದಿ ಅದೇ, ಇದು ಬಹಳ ಮುಖ್ಯ. ಈ ಅಧ್ಯಾಯದಲ್ಲಿ 4ನೇ ವಚನ ಏನಿದೆಯಲ್ಲ, ಬಹಳ ಮುಖ್ಯ. ಒಂದು ನದಿ ಅದೇ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವ ನಗರವನ್ನು ಸಂತೋಷಪಡಿಸಿದೆ. అమ్మ తొలిలే ముందే మాట తెలుగులో, ఒక నది కలదు, దాని కాలువలో దేవుని పట్టణమును, సర్వోన్నత మందిరమును, పరిశుద్ధ స్థలమును ఆమేన్ ಸಂತೋಷಪರಿಸುತ್ತಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ನದಿ ಅದೇ, ಒಂದು ನದಿ, ಒಂದು ನದಿ. ಆ ನದಿಯೇ ಇವತ್ತು ನಮ್ಮೊಳಗೆ ಹರಿದು ಬರಬೇಕು.
ಆಮೆನ್. ಬೈಬಲ್ ವಾಕ್ಯ ಹೇಳ್ತದೆ, ಒಂದು ನದಿ ಅದೇ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವ ನಗರವನ್ನು ಸಂತೋಷಪಡಿಸುತ್ತದೆ. ಆಮೆನ್. ಹಲ್ಲೆಲೂಯಾ. ದೇವ ನಗರ, ದೇವರ ಆಲಯ ಯಾವುದಾಗಿದೆ ಹೇಳಿ? ದೇವರ ಆಲಯ ಯಾವುದು? ನಾವೇ. ನನ್ನನ್ನು ಸಂತೋಷ ಪಡಿಸುವಂಥದ್ದು ನನ್ನ ಹತ್ರ ಇರುವ ಹಣವೇ ಅಲ್ಲ, ನನ್ನನ್ನು ಉಲ್ಲಾಸ ಪಡಿಸುವಂಥದ್ದು ನನಗಿರುವ ಆಸ್ತಿಯಿಂದಲ್ಲ, ನನ್ನನ್ನು ಸಂತೋಷ ಪಡಿಸುವಂಥದ್ದು ನನಗಿರುವ ಮಕ್ಕಳಿಂದಲ್ಲ, ನನಗಿರುವ ಹೆಂಡತಿಯಿಂದಲ್ಲ, ನನಗಿರುವ ಕುಟುಂಬದಿಂದಲ್ಲ, ನನಗಿರುವ ಕರ್ತನ ಮಹಿಮೆಯಿಂದ ನಾನು ಸಂತೋಷ ಪಡಬೇಕಾಗಿದೆ ಪ್ರಿಯ ಜನರೇ. ಆಮೆನ್. ಗಟ್ಟಿಗಣ ಹಲ್ಲೆಲೂಯಾ. ಬೈಬಲ್ ವಾಕ್ಯ ಹೇಳ್ತದೆ, ದೇವರು ಅದರಲ್ಲಿ ಇದ್ದಾನೆ. ಅದರಲ್ಲಿದ್ದಾನೆ, ಆ ನದಿಯಲ್ಲಿ ದೇವರು ಇದ್ದಾನೆ. ನಮ್ಗೆಲ್ಲ ಗೊತ್ತು, ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 5 ಮಂಟಪಗಳಿವೆ. ಅಲ್ಲಿ ಬಹು ಮಂದಿ ರೋಗಿಗಳು, ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಏನಾಗ್ತದೆ, ಒಂದು ಬೆತೆಸ್ದಾ ಅಂತ ಒಂದು ಕೊಳ ಇದೆ. ಆ ಕೊಳದಲ್ಲಿ ಯಾರು ಮೊದಲು ಇಳಿತಾರೋ ಅವರಿಗೆ ಮಾತ್ರ ಏನಾಗ್ತಿತ್ತು, ಅಲ್ಲಿ ಸ್ವಸ್ಥತೆ ಆಗ್ತಿತ್ತು. ಆಮೇಲೆ ಇಳಿದವರು ಸ್ವಸ್ಥತೆ ಇಲ್ಲ. ಬೈಬಲ್ ವಾಕ್ಯ ಉದಯ ಕಾಲದಲ್ಲಿ ದೇವರು ಇದರ ಸಹಾಯಕ್ಕೆ ಬರುವನು. ಹಳೆ ಒಡಂಬಡಿಕೆ ಪ್ರಕಾರವಾಗಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಒಂದು ಕೊಳ ಇದೆ. ಅದು ಬೆತೆಸ್ದಾ ಕೊಳ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದರಲ್ಲಿ ಮೊದಲು ಹಿಡಿದ ವ್ಯಕ್ತಿಗಳು ಸ್ವಸ್ಥತೆ ಆಗ್ತಿದ್ರು, ಆಮೇಲೆ ಹಿಡಿದವರು ಸ್ವಸ್ಥತೆ ಆಗ್ಲಿಲ್ಲ. ಅದರ ದಡದ ಮೇಲಿದ್ದ ವ್ಯಕ್ತಿಗೆ ಸ್ವಸ್ಥತೆ ಆಯ್ತು. ಯಾವಾಗ? ಜರಗಣ ಪದ್ಧತಿ ಪ್ರಕಾರವಾಗಿ, ಒಂದು ನೇಮದ ಪ್ರಕಾರವಾಗಿ ನೀರೊಳಗೆ ಯಾರು ಇಳಿತಾರೋ ಅವ್ರು ಮಾತ್ರ ಸ್ವಸ್ಥತೆ ಆಗ್ತಾ ಇದ್ರು. ಹಂಗೆ ಇತ್ತು ಬೈಬಲ್ ವಾಕ್ಯ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬಂದು ನೋಡಿದ್ರೆ, ಮೊದಲು ಯಾರು ಇಳಿತಾರೋ ಆ ನೀರಿನೊಳಗೆ ಅವರು ಮಾತ್ರ ಗುಣ ಹೊಂದ್ಕೊಳ್ತಿದ್ರು ಅಂತ ಬೈಬಲ್ ವಾಕ್ಯ ಇರ್ತದೆ. ಆಮೇಲೆ ಇಳಿದವರಿಗೆ ಗುಣ ಹೊಂದ್ಕೊಳ್ತಾ ಇಲ್ಲ. ಆದರೆ 38 ವರ್ಷಗಳಿಂದ ರೋಗಿಯಾಗಿ ಬಿದ್ದಿರುವಂತ ಒಂದು ವ್ಯಕ್ತಿಯಲ್ಲಿದ್ದಾನೆ. ಆತನ ಇಳಿಸುವವರು ಯಾರು ಇಲ್ಲ, ಆತನ ಸೌಖ್ಯ ಕೂಡ ಆಗಲಿಲ್ಲ. ಹಲ್ಲೆಲೂಯಾ. ಆ ನದಿ ಎಲ್ಲಿಗೆ ಬಂತು? ಆ ನದಿ ಯಾರ ಹತ್ರ ಬಂತು? ನನ್ನ ಕನ್ನಡ ಅರ್ಥ ಆಗ್ತದ? ಸ್ತೋತ್ರ. ಆ ನದಿ ಎಲ್ಲಿಗೆ ಬಂತು? 38 ವರ್ಷದಲ್ಲಿ ರೋಗಿಗೆ ಬಿದ್ದಿರುವಂತ ವ್ಯಕ್ತಿಯ ಬಳಿಗೆ ನದಿ ಬಂತು. ಆ ನದಿಯೇ ಯೇಸು. ಹಲ್ಲೆಲೂಯಾ. ಯೇಸು ಬಂದು ಕೇಳ್ತಾನೆ, ನಿನ್ನ ಸ್ವಸ್ಥವಾಗ್ಲಿಕ್ಕೆ ಮನಸ್ಸಿಲ್ಲವಾ? ಸ್ವಾಮಿಗೆ ಉತ್ತರ ಕೊಡ್ತಾನೆ, ಪ್ರತ್ಯುತ್ತರ ರೋಗಿ, ಸ್ವಾಮಿ ನನ್ನ ಸ್ವಸ್ಥವಾಗಲಿಕ್ಕೆ ಮನಸ್ಸಿದೆ, ಆದರೆ ಕೊಳಗದೊಳಗಿಡಿಸುವವರು. ಹಲ್ಲೆಲೂಯಾ. ಒಂದು ವೇಳೆ ಯೇಸು ಸ್ವಾಮಿ ಹತ್ರ ಶಕ್ತಿ ಇಲ್ದಿದ್ರೆ ಆತ ಎತ್ಕೊಂಡು ಹೋಗಿ ನೀರಲ್ಲಿ ಇಳಿಸ್ತಾ ಇದ್ದ. ಆದ್ರೆ ಯೇಸು ಏನ್ ಹೇಳಿದನು? ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಯೇಸುವಿನ ಹತ್ರ ಗುಣ ಮಾಡುವ ಶಕ್ತಿ ಇದೆ. ಏನಿದೆ? ಗುಣ ಮಾಡುವ ಶಕ್ತಿ ಇದೆ. ಯಾವುದು? ಲೂಕನ ಸುವಾರ್ತೆ ಅಲ್ಲಿ ನೋಡ್ತವೆ. ಆ ಶಕ್ತಿ, ಆ ನದಿ ನಿನ್ನೊಳಗೆ ಬರಬೇಕು. ಆ ಶಕ್ತಿ, ಆ ನದಿ ನಿನ್ನೊಳಗೆ ಇಳಿದು ಬರಬೇಕು. ಕರ್ತನ ನಾಮದಲ್ಲಿ ಪ್ರಿಯ ದೇವ ಜನರೇ, ಆಮೆನ್. ಹಲ್ಲೆಲೂಯಾ. ಇನ್ನೊಂದು ಶಬ್ದ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ವಾಕ್ಯ ನಮಗೆ ಹೀಗೆ ಹೇಳುವಂತದ್ದಾಗಿದೆ ಪ್ರಿಯ ಜನರೇ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ವಾಕ್ಯ ಓದೋಣ. ಯೆರೂಸಲೇಮಿನಿಂದ ಬಂದಿದ್ದ ಫರಿಸಾಯರು, ನ್ಯಾಯಶಾಸ್ತ್ರಿಗಳು ಆತನ ಹತ್ರ ಕೂತುಕೊಂಡಿದ್ದರು. ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿ ಯೇಸುವಿನಲ್ಲಿತ್ತು. ಹಲ್ಲೆಲೂಯಾ. ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿ ಯೇಸುವಿನಲ್ಲಿತ್ತು. ಆ ಯೇಸು ಸ್ವಾಮಿ ಇವತ್ತು ನಿನ್ನ ಬಳಿಗೆ ಬಂದಿದ್ದಾನೆ. ಆ ಯೇಸು ಸ್ವಾಮಿ ಇವತ್ತು ನಿನ್ನನ್ನು ನೋಡ್ತಾ ಇದ್ದಾನೆ. ಆ ಯೇಸು ಸ್ವಾಮಿ ಇವತ್ತು ಆ ನದಿಯಾಗಿ, ಆ ಜೀವ ಜಲವಾಗಿ, ಆ ಜೀವ ಸಮೂಹವಾಗಿ ನಿನ್ನ ಹೃದಯದೊಳಗೆ ನಿನ್ನ ಮೇಲೆ ಇಳಿಯ ಮಾಡುವ ಶಕ್ತನು ಯೇಸು ಕ್ರಿಸ್ತನು ಆಗಿದ್ದಾನೆ. ಆಮೆನ್. ಹೇಳಿಗಡೆ ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಆ ನದಿ ನನ್ನ ಮೇಲೆ ಬರಬೇಕು. ಆ ನದಿ ಚಪ್ಪಮ್ಮ
ಗುಣ ಮಾಡುವ ನದಿ, ಆರೋಗ್ಯ ಕೊಡುವ ನದಿ, ಸಮಾಧಾನ ಕೊಡುವ ನದಿ, ಅದ್ಭುತಗಳ ಮಾಡುವ ನದಿ, ಕೊರತೆ ನೀಗಿಸುವ ನದಿ. ಹಲ್ಲೆಲೂಯಾ. ದೇವ್ರೇ, ದೇವ್ರೇ, ನನ್ನಲ್ಲಿರುವ ಕೊರತೆ, ನನ್ನಲ್ಲಿರುವ ಬಲಹೀನತೆ, ನನ್ನಲ್ಲಿರುವ ಅನಾರೋಗ್ಯ, ನನ್ನಲ್ಲಿರುವ ಚಿಂತೆ ಇವತ್ತು ಎಲ್ಲ ನದಿ ಬಂದಾಗ ಬಿಟ್ಟು ಹೋಗಲ್ಲ, ಬಡ್ಕೊಂಡು ಹೋಗ್ತದೆ. ನದಿ ಬಂದಾಗ ಅದು ಬಿಟ್ಟು ಹೋಗಲ್ಲ. ಮೊನ್ನೆ ನಾನು ಮೊಬೈಲ್ ಅಲ್ಲಿ ನೋಡಿದೆ, ಸಿಲಿಂಡರ್ಗಳು ಹೊತ್ಕೊಂಡು ಹೋಗ್ತದೆ ನದಿ. ನೋಡಿದ್ರೆ ನೀವು ಅದನ್ನ? ದೇವ್ರೇ, ನನ್ನಲ್ಲಿರುವ ರೋಗ, ನನ್ನಲ್ಲಿರುವ ಬಲಹೀನತೆ, ನನಗಿರುವ ಅಸಮಾಧಾನ, ನನಗಿರುವ ಚಿಂತೆ ನಿನ್ನ ನದಿಯಲ್ಲಿ ಪಡ್ಕೊಂಡು ಹೋಗ್ಲೆ. ಅದ್ ಹೆಂಗ್ ಹೇಳ್ಬೇಕು ಗೊತ್ತಾ? ಗಂಭೀರವಾಗಿ ಹೇಳ್ಬೇಕ. ಚಪ್ಪಮ್ಮ ಯಾರು ಹೇಳಿದ್ದನ್ನ? MLA ಬಡ್ಕೊಂಡು ಹೋಗ. ಅದು ನಿಲ್ಸಿಬಿಟ್ಲು, ಹೋಗ್ಲಿ ಅನ್ಲಿಲ್ಲ ಅಮ್ಮ. ಅನ್ಲಿ ಅಂತ ನನಗೆ ಕೇಳಿಸಿಲ್ಲ. ಬಡ್ಕೊಂಡು ಹೋಗ ಅನ್ನಬಾರ್ದು, ಬಡ್ಕೊಂಡು ಹೋಗ್ಲಿ. ಕೈ ಹೇಳ್ರಿ ಹಲ್ಲೆಲೂಯಾ. ಖಂಡಿತವಾಗಲಿ ಇವತ್ತು ಈ ಆರಾಧನೆಯಲ್ಲಿ ನಿನ್ನನ್ನ ದೇವರು ಸ್ಪರ್ಶಿಸ್ತಾನೆ. ನಂಬುವರು ಮಾತ್ರ ಗಟ್ಟಿಯಾಗಲ್ಲ ಹೇಳ್ರಿ. ಹೇಳಿ, ನಾನಾಗಿರುವುದಿಲ್ಲ, ನನ್ನಲ್ಲಿ ಯೇಸು ಬಂದು ಅದ್ಭುತ ಮಾಡ್ತಾನೆ. ಇವತ್ತು ನನಗೆ ಬಿಡುಗಡೆ ಇದೆ. ಚಿಂತೆಯಿಂದ, ರೋಗದಿಂದ, ಪಾಪದಿಂದ, ಶಾಪದಿಂದ, ಸಾಲದಿಂದ, ಸಮಸ್ತ ಅಂಧಕಾರದ ಶಕ್ತಿಯಿಂದ ಬಿಡುಗಡೆ ದಿನ. ಜೀವನದಿ ಬರ್ತದೆ. ಕೈ ಹೇಳ್ರಿ, ಜೀವನದಿ ಬರ್ತದೆ. ಎಲ್ಲ ಬಡ್ಕೊಂಡು ಹೋಗ್ತದೆ, ಎಲ್ಲ ಬಡ್ಕೊಂಡು ಹೋಗ್ತದೆ. ಆಮೇಲೆ ಹಲ್ಲೆಲೂಯಾ. ಪಕ್ಕದ ಹೇಳ, ಅಕ್ಕ ಇವತ್ತು ಯಾರು ನೋಡ್ಬೇಡ, ನಿನಗಿರುವ ಕಷ್ಟವನ್ನ ಗೊತ್ತಿಲ್ಲ, ಆದರೆ ಗಮನಿಸ್ತಾ ಇರ್ತಾನೆ. ಅದೇ ನನಗೆ ಕೊಟ್ಟಿರುವಂತ ಕರ್ತನ ಕೃಪೆ. ಹಲ್ಲೆಲೂಯಾ. ಹೇಳಿ, ಅಕ್ಕ ನಿನ್ ಮುಂದೆ ಅಕ್ಕ ಇದ್ರೆ ಅಕ್ಕ ಅಂತ ಹೇಳು, ತಂಗಿ ಇದ್ರೆ ತಂಗಿ ಅಂತ ಹೇಳು, ಅಮ್ಮ ಇದ್ರೆ ಅಮ್ಮ ಅಂತ ಹೇಳು, ಅಣ್ಣ ಇದ್ರೆ ಅಣ್ಣ ಅಂತ ಹೇಳು, ದೊಡ್ಡಪ್ಪ ಇದ್ರೆ ದೊಡ್ಡಪ್ಪ ಅಂತ ಹೇಳು, ಏನಾದ್ರೂ ಹೇಳು. ಇವತ್ತು ನಿನಗಿರುವ ಸಮಸ್ಯೆ ಯಾಕ ಜಗದೀಶ್ ಸಮಸ್ಯೆಗಿದೆ ನನಗೆ ಗೊತ್ತಿಲ್ಲ, ಅವನ ಮುಖದಲ್ಲಿ ಹೇಳೋಕೆ ಆಗ್ಬಾರ್ದು ಪಾಪ. ನಿನಗಿರುವ ಸಮಸ್ಯೆ ಅವನು ನೋಡಿ ಹೇಳು, ನಾನು ನೋಡ್ಬೇಕು. ನಿನಗಿರೋ ಸಮಸ್ಯೆ ಬಿಟ್ಟು ಹೋಗ್ತದೆ. ನಿನಗಿರೋ ರೋಗ ಬಿಟ್ಟು ಹೋಗ್ತದೆ. ನಿನಗಿರುವ ಚಿಂತೆ ಅದ್ ಹಿಡ್ಕೊಡ್ರಿ ಬ್ರೋ, ಅದ್ ಬಿಟ್ಬಿಡ್ರಿ ಪಾಪ, ಹಿಡ್ಕೊಡ್ರಿ. ಯಾರೋ ನಾನು ನಂಬ್ತೇನೆ, ಆರಾಧನೆ ಮಾಡುವಾಗ ನಿನ್ನ ಮರೆತು ಆರಾಧಿಸಿದ್ರೆ ಕಳೆದುಕೊಂಡ ಮಹಿಮೆಯನ್ನು ತಿರುಗಿ ಕೊಡ್ತಾನೆ. ಅದಕ್ಕೆ ಕಳೆದ ಬೆಟ್ಟದ ಪ್ರಾರ್ಥನೆ ನಾನು ಪಡ್ಕೊಂಡಿದ್ದೇನೆ, ಅದನ್ನು ಇವತ್ತು ನಿಮಗೆ ಕೊಡ್ಲಿಕ್ಕಿದ್ದಾನೆ. ದೇವರು ಶಕ್ತಿ ಉಳ್ಳ ದೇವರಾಗಿದ್ದಾನೆ. ತಟ್ಟಿದ್ರೆ ಕರ್ತನೆ ಮಹಿಮೆ ಆಗ್ಬೇಕು, ಇಲ್ಲ ಪಕ್ಕದ ನಿದ್ಯಾರ ಹೋಗ್ಬೇಕಾ? ಹಂಗಲ್ಲ ತಟ್ಟದ ಇರೇ. ಕರ್ತನಿಗೆ ಸ್ತೋತ್ರ. ಇವತ್ತು ನಿಜವಾಗಲೂ ನಿನ್ನ ಸ್ಥಿತಿಯನ್ನ ಬದಲಿಸಲಿಕ್ಕಾಗಿ ಏಸಪ್ಪಲ್ಲಿ ಕರ್ಕೊಂಡು ಬಂದಿದ್ದಾನೆ. ನಿನ್ನ ಪರಿಸ್ಥಿತಿ ಏನಾಗಿದೆಯೋ, ನಿನ್ನ ರೋಗ ಏನಾಗಿದೆಯೋ, ನಿನ್ನ ಚಿಂತೆ ಏನಾಗಿದೆಯೋ, ಇವತ್ತು ಯೇಸು ಒಪ್ಪಿಸಿಕೊಟ್ರೆ ಖಂಡಿತ ಹೇಳ್ತಾನೆ, ಸತ್ಯವಾಗಿ ಹೇಳ್ತಾನೆ, ನಿನ್ನ ಜೀವಿತವನ್ನ ಕರ್ತನ ಬದಲಾಯಿಸಿ. ಒಂದು ನಿಮಿಷ, ಯಾರು ಹೊರಗೋಗ್ಬೇಕು.